ಆಫರ್ ಪಾಲಿಟಿಕ್ಸ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮೇಶ್ ಕೋಟೆ. ವೀಕ್ಷಕರೇ, ಸದ್ಯದ ಪರಿಸ್ಥಿತಿಯಲ್ಲಿ ಸ್ಥಳೀಯ ಮಟ್ಟದ ಚುನಾವಣೆ ಇರಲಿ, ರಾಜ್ಯ ಮಟ್ಟದ ಚುನಾವಣೆ ಇರಲಿ, ಚುನಾವಣೆ ಅಂತ ಬಂದಾಗ ಯಾವುದೇ ಚುನಾವಣೆ ಇದ್ರೂ ಕೂಡ ರಾಜಕಾರಣಿಗಳು ಮತದಾರರ ಮನವೊಲೈಕೆ ಮಾಡೋದಕ್ಕೆ ಸಾಕಷ್ಟು ಆಫರ್ಗಳನ್ನ ಕೊಡ್ತಾರೆ. ಅದು ಹಣ ಆಗಿರ್ಬೋದು, ಎಂಡ ಆಗಿರ್ಬೋದು, ಇನ್ನಿತರೆ ಬೇರೆ ಬೇರೆ ಉಡುಗೊರೆಗಳನ್ನ ಕೊಡೋ ಮೂಲಕ ಮತದಾರರ ಮನವೊಲೈಕೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈ ರೀತಿ ಮನವೊಲೈಕೆ ಮಾಡಿ ಹಣದ ಆಮಿಷವನ್ನ ಕೊಟ್ಟಂತ ರಾಜಕಾರಣಿಗಳಿಂದ ಉತ್ತಮ ಆಡಳಿತ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನಾ? ಇದರಿಂದ ಭ್ರಷ್ಟಾಚಾರ ಮುಕ್ತ ಮಾಡೋದಕ್ಕೆ ಸಾಧ್ಯನಾ? ಈ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ನಮ್ಮ ಕಚೇರಿಯಲ್ಲಿ ಪ್ರಮುಖವಾಗಿ ಇಬ್ಬರು ಅತಿಥಿಗಳಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಮೊದಲು ಪರಿಚಯ ಮಾಡಿಕೊಡೋ ಪ್ರಯತ್ನ ಮಾಡ್ತೇನೆ. ರವಿಚಂದ್ರೇಗೌಡರು JDSನ ವಕ್ತಾರರು ಹಾಗೂ ಹಿರಿಯ ವಕೀಲರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಮಾಸಾ ಪ್ರವೀಣ್ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ KRS ಪಾರ್ಟಿಯ ಸಂಭಾವ್ಯ ಅಭ್ಯರ್ಥಿ ಆಗಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಮಾತಾಡ್ತಾ ಇದ್ವಿ, ಸದ್ಯದ ಪರಿಸ್ಥಿತಿಯಲ್ಲಿ ಆಫರ್ ಕೊಡ್ತಾ ಇದ್ದಾರೆ ರಾಜಕಾರಣಿಗಳು. ಅದರಲ್ಲೂ ಕೂಡ ಈಗ ಪ್ರಸ್ತುತ ವಿಧಾನಸಭಾ ಚುನಾವಣೆ ಬರ್ತಾ ಇದೆ. ಈ ಚುನಾವಣೆಗೆ ಮತದಾರರ ಓಲೈಕೆ ಮಾಡಲು ದೊಡ್ಡದ ಆಫರ್ಗಳನ್ನ ಕೊಡ್ತಾ ಇದ್ದಾರೆ, ಗಿಫ್ಟ್ಗಳನ್ನ ಕೊಡ್ತಾ ಇದ್ದಾರೆ. ಸರ್, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕಾದ್ರೂ ಕೂಡ ಕನಿಷ್ಠ ಅಂದ್ರೂ 5 ರಿಂದ 10 ಲಕ್ಷ ಖರ್ಚು ಮಾಡಬೇಕಾಗುತ್ತೆ. ಈ ರೀತಿ ಖರ್ಚು ಮಾಡಿ ಗೆದ್ದಂತ ಅಭ್ಯರ್ಥಿಯಿಂದ ಅಥವಾ ಆ ರಾಜಕಾರಣಿಯಿಂದ ಗ್ರಾಮದ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯನಾ? ಮೊದಲಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಾಧ್ಯ ಇದೆ, ಖಂಡಿತ ಸಾಧ್ಯ ಇದೆ. ಏಕೆ ಅಂತಂದ್ರೆ ನಾವು ಅಭ್ಯರ್ಥಿನ ಆಯ್ಕೆ ಮಾಡಬೇಕಾದ್ರೆ ಉತ್ತಮವಾದ ಅಭ್ಯರ್ಥಿನ ಆಯ್ಕೆ ಮಾಡಬೇಕು. ವಿದ್ಯಾವಂತ, ತಿಳುವಳಿಕೆ ಇರುವಂಥ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡಿದ್ರೆ ನಮ್ಮ ಉತ್ತಮವಾಗುತ್ತೆ. ನಾವು ಬರೀ ಹಣ ತಂದು ಖರ್ಚು ಮಾಡಿ ಚುನಾವಣೆ ಗೆದ್ದುವಾಗ ಮುಂದೆ ಅವನು ಅದೇ ರೀತಿ ತಾನು ಏನು ಬಂಡವಾಳ ಹಾಕಿದ್ದನೋ ಅದನ್ನು ವಾಪಸ್ ತಗೊಳ್ಳೋ ಪ್ರಯತ್ನ ಪಡೆಯೋದು ಅವನಿಂದ ಯಾವುದೇ ನಿರೀಕ್ಷೆ. ತಾಂತ್ರಿಕ ಕಾರಣದಿಂದ 1 ನಿಮಿಷ ಬ್ರೇಕ್ ತಗೋತಾ ಇದ್ದೀನಿ. ಮತ್ತೆ ಚರ್ಚಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ. ವಿರಾಮದ ನಂತರ ಆಫರ್ ಪಾಲಿಟಿಕ್ಸ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇವತ್ತಿನ ಚರ್ಚಾ ಕಾರ್ಯಕ್ರಮದ ವಿಶೇಷವಾಗಿ ಒಂದು ಸಣ್ಣ ವರದಿ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕರ್ನಾಟಕದಲ್ಲಿ 2023ರ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ಈಗಾಗಲೇ ಹಲವು ರಾಜಕೀಯ ಪಕ್ಷಗಳು ಪ್ರಚಾರವನ್ನ ಆರಂಭ ಮಾಡಿವೆ. ಅನೇಕ ಜನಪ್ರತಿನಿಧಿಗಳು ಮತದಾರರನ್ನ ಓಲೈಕೆ ಮಾಡಲು ಕುಕ್ಕರ್, ಹೊಲಿಗೆ ಮಷಿನ್, ಬಟ್ಟೆ, ಹಣ, ದೈನಂದಿನ ಬಳಕೆಯ ವಸ್ತುಗಳನ್ನ ನೀಡುತ್ತಿರುವುದು ವರದಿಯಾಗಿದೆ. ಈ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ. Give
ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ರಾಜಕೀಯ ಪಕ್ಷದ ನಾಯಕರುಗಳು ಹಾಗೂ ಕಾರ್ಯಕರ್ತರು ಮತದಾರರಿಗೆ ವಿವಿಧ ಆಮಿಷಗಳನ್ನು ಒಡ್ಡುತ್ತಾ ಇದ್ದಾರೆ. ಈ ನಡುವೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಅಭಿಯಾನವೊಂದನ್ನು ಶುರು ಮಾಡಿದೆ. ಮದ್ಯಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೀಬೇಕು, ಅದಕ್ಕಾಗಿ ಆಮಿಷವನ್ನ ಒಡ್ಡಬಾರದು. ಒಂದು ವೇಳೆ ಆಮಿಷ ಒಡ್ಡಿ ಓಲೈಕೆ ಮಾಡಿದ್ದಲ್ಲಿ ಅಂತಹ ವಿಡಿಯೋಗಳನ್ನು ತೆಗೆದು ಕಳುಹಿಸಿ. ಅಂತಹ ವಿಡಿಯೋ ಕಳಿಸಿದವರಿಗೆ 5,000 ರೂಪಾಯಿ ಬಹುಮಾನವನ್ನ ನೀಡುತ್ತೇವೆ ಎಂದು ಘೋಷಣೆ ಮಾಡಿದೆ. ಜನ ಕಿತ್ಕೊಂಡ್ಬಿಟ್ರೆ ಅವ್ರು ಕಂಪ್ಲೇಂಟ್ ಕೊಡೋದಕ್ಕೂ ಆಗೋದಿಲ್ಲ. ಏನಂತ ಕೊಡ್ತಾರೆ, ನಾನು ಹಣಾಚೋದಕ್ಕೆ ಹೋದೆ ಅಂತ ಕೊಡ್ತಾರ. ಅವನೇ 1 ಕೋಟಿ ಕೊಟ್ಟು ಕಳಿಸಿರುವಂತ ಎಮ್ಎಲ್ಎ ಕ್ಯಾಂಡಿಡೇಟ್ ಅಥವಾ ಎಮ್ಎಲ್ಎ ಹೇಳ್ತಾರೆ, ಬೇರೆ ಯಾರು ಹೇಳ್ಬೇಡ, ಆಳಗೊಂದು ದುಡ್ಡು ಅಲ್ಲಿಕ್ಕೆ. ಮೊದಲೆಲ್ಲ 5 ವರ್ಷದಿಂದ ಇಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇರ್ಲಿಲ್ಲ. ಫೇಸ್ಬುಕ್ ಇರ್ಲಿಲ್ಲ, ಇನ್ನೊಂದಿರ್ಲಿಲ್ಲ, ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಇವೆಲ್ಲ ವರದಿ ಆಗ್ತಾ ಇಲ್ಲ. ಇವತ್ತು ನಾನು ಮಾತಾಡ್ತಾ ಇರೋದು ಲಕ್ಷಾಂತರ ಜನಕ್ಕೆ ಪ್ರತಿ ದಿವಸ ತಲುಪ್ತಾ ಇದೆ. ಹಾಗಾಗಿ ರಾಜ್ಯದ ಜನರು ಗೊತ್ತಾಗಿದೆ, ಈ ಸಲಕ್ಕೆ ಹಣ ಹಂಚೋದಿಕ್ ಬಂದ್ರೆ, ಕುಕ್ಕರ್ ಹಂಚೋದಿಕ್ ಬಂದ್ರೆ, ಎಲೆಕ್ಷನ್ ಟೈಮ್ ಅಲ್ಲಿ ನಾವು ಅವನ್ನ ಹಿಡ್ಕೊಂಡ್ರೆ ಅವನು ಯಾರಿಗೂ ಕಂಪ್ಲೇಂಟ್ ಕೊಡೋದಿಲ್ಲ ಅಂತ ಗೊತ್ತಾಗ್ತಾ ಇದೆ. ಅವಾಗ ಏನಾಗುತ್ತೆ, ರಾಜ್ಯದಲ್ಲಿ ಕ್ರಾಂತಿ ಆಗುತ್ತಾ ಇಲ್ವಾ? ಇಂದು ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಬಳಿ ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಹಾಗೂ ಕಾರ್ಯಕರ್ತರು ರಾಜಕೀಯ ಪಕ್ಷಗಳ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ಬಳಿಕ ಜನರಿಗೆ ಆಮಿಷ ಒಡ್ಡುವ ಭ್ರಷ್ಟ ರಾಜಕಾರಣಿಗಳಿಗೆ ಹಾಗೂ ಪುಂಡರಿಗೆ ಕಡಿವಾಣ ಹಾಕುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು. ರಾಜ್ಯ ವಿಧಾನಸಭಾ ಚುನಾವಣೆ ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಭ್ರಷ್ಟ ರಾಜಕಾರಣಿಗಳು ಹಾಗೂ ಪುಡಾರಿಗಳು ತಮ್ಮ ತಮ್ಮ ಕ್ಷೇತ್ರದ ಮತದಾರರಿಗೆ ಕುಕ್ಕರ್, ಸೀರೆ, ಬೆಳ್ಳಿ ವಿಗ್ರಹ, ಸ್ಪೋರ್ಟ್ಸ್ ಕಿಟ್ ಇತ್ಯಾದಿ ವಸ್ತುಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಕ್ಷೇತ್ರಗಳ ಪ್ರವಾಸವನ್ನ ಆಯೋಜನೆ ಮಾಡ್ತಾ ಇದ್ದು, ಬಾಡೂಟ, ಬಿರಿಯಾನಿ, ಮದ್ಯದ ಪಾರ್ಟಿಯನ್ನ ಆಯೋಜಿಸುತ್ತಿದ್ದಾರೆ. ಇದು ಕ್ರಿಮಿನಲ್ ಕೃತ್ಯ ಎಂದು ಟೀಕೆ ಮಾಡಿದ್ರು. ರಾಜ್ಯ ಸರ್ಕಾರಗಳು ಮಾತ್ರ ಏನು ಅವರ ದರ್ಪಕ್ಕೆ, ಐಷಾರಾಮಿ ಕೆಲಸಗಳಿಗೆ, ದುಡ್ಡು ಲೂಟಿ ಹೊಡೆಯೋದಿಕ್ಕೆ ರಾಜಕಾರಣಿಗಳಿಗೆ ಯಾವುದಕ್ಕೂ ಅಡೆತಡೆ ಇಲ್ಲ. ಹಾಗಾಗಿ ಇವತ್ತು ನಮ್ಮ ರಾಜ್ಯವನ್ನ ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಅಂತಹ ಕರ್ನಾಟಕವನ್ನ ಕಟ್ಟಬೇಕು ಅಂದ್ರೆ ದಕ್ಷರು, ಯೋಗ್ಯರು, ಪ್ರಾಮಾಣಿಕರು, ಜನಪರ ಕಾಳಜಿ ಇರುವಂತವರು ಹೇಗೆ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ದೇಶಾದ್ಯಂತ ಜನ ರಾಜಕಾರಣಕ್ಕೆ ಇಳಿದ್ರು, ಆ ತರಹದ ಜನ ಇವತ್ತು ಪವಿತ್ರವಾದ ರಾಜಕಾರಣಕ್ಕೆ ಬರಬೇಕು. ಬಂದು ಇವತ್ತಿರುವಂತಹ ಭ್ರಷ್ಟರನ್ನ, ಅಯೋಗ್ಯರನ್ನ, ಅಧಮರನ್ನ, ಈ ಕುಕ್ಕರ್ರು, ಲಿಕ್ಕರ್ರು, ನಿಕ್ಕರ್ರು, ಮಿಕ್ಸರ್ರು ಹಂಚುವಂತಹ ಕ್ರಿಮಿನಲ್ಗಳನ್ನ, ಅಧೀವರನ್ನ, ಲಫಂಗರನ್ನ, ಲುಚ್ಚಾಗಳನ್ನ, ಅವ್ರು ಮಾಡುವ ಅಲ್ಕಾ ಕೆಲಸಗಳನ್ನ ನಿಲ್ಲಿಸಿ ಅವ್ರನ್ನ ರಾಜಕೀಯದಿಂದ ಹೊರಗಾಕ್ಬೇಕು ಅನ್ನುವಂತಹ ಹೋರಾಟವನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಚುನಾವಣಾ ಅಕ್ರಮಗಳು ಕಳೆದ 1-2 ದಶಕಗಳಿಂದ ಕರ್ನಾಟಕದಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಇಂತಹ ಭ್ರಷ್ಟ, ಕಾನೂನು ಬಾಹಿರ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಚುನಾವಣಾ ವ್ಯವಸ್ಥೆಗೆ ಕೇವಲ ಭ್ರಷ್ಟ ಮತ್ತು ದುರುಳ ರಾಜಕಾರಣಿಗಳು ಮಾತ್ರವಲ್ಲದೆ ಅವರ ಕಾನೂನು ಬಾಹಿರ ಕೃತ್ಯಗಳನ್ನು ನಿಯಂತ್ರಣ ಮಾಡಲು ವಿಫಲರಾಗುತ್ತಿರುವ ಆಡಳಿತ ವರ್ಗದ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ಹಾಗಾಗಿ ಆಗಾಡಿಗಳಲ್ಲಿ ಹಣ ಸಾಗಾಣಿಕೆ ಆಗುತ್ತೆ. ಈ ಸಲಕ್ಕೆ ಅವೆಲ್ಲ ಆಗೋದಿಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಿಡೋದಿಲ್ಲ. ಏನವರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಸೈನಿಕರು, ದೇಶದೊಳಗಡೆ ಇವತ್ತು ನಾವು ಈ ದೇಶವನ್ನ, ಈ ನಾಡನ್ನ ಕಾಪಾಡಿಕೊಳ್ಳಲೇಬೇಕು ಅಂತ ಬೀದಿಗಿಳಿದಿರುವಂತವ್ರು. ಹಾಗಾಗಿ ಇವತ್ತು ನಾವು ಚುನಾವಣಾ ಸಮಯದಲ್ಲಿ ಕೇವಲ ಅಧಿಕಾರಿಗಳಿಗೆ ಬಿಟ್ಟರೆ ಆಗೋದಿಲ್ಲ, ಕೆಆರ್ಎಸ್ ಪಕ್ಷದ ಸೈನಿಕರು ಅದನ್ನ ಆಕ್ರಮಣವನ್ನ ನಿಲ್ಲಿಸಬೇಕು. ಆವಾಗ ಮಾತ್ರ ಈ ಭ್ರಷ್ಟ, ದುಷ್ಟ, ಲಫಂಗರನ್ನ ಜನ ತಿರಸ್ಕರಿಸ್ತಾರೆ. ಇಲ್ಲಾಂದ್ರೆ ಅವರೇನೇ ದೊಡ್ಡ ಮನುಷ್ಯರು ಅಂತ ಅವ್ರ ಹಿಂದೆ ಹೋಗ್ತಾರೆ ಅಂತೇಳಿ ನಾವು ಇವತ್ತು ಮುಂದಾಗಿದ್ವಿ. ಆದ್ರೆ ಅಷ್ಟು ಸಾಕಾಗುತ್ತಾ? ಸಾಕಾಗೋದಿಲ್ಲ. ಜನಸಾಮಾನ್ಯರು ಇವತ್ತು ಎದ್ದು ನಿಲ್ಲಬೇಕು. ಎದ್ದು ನಿಂತು ಈಗೆಲ್ಲ ಅದೇನೋ ಯಾವನೋ ಒಬ್ಬ ಎಮ್ಎಲ್ಎ, ಅಲ್ಲಿ ಹೆಬ್ಬಾಳದ ಎಮ್ಎಲ್ಎ ಬೆಂಗಳೂರಲ್ಲಿ, ಈಗ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ನಡೆಸೋದಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನಾನು LED ಟಿವಿ ಕೊಡ್ತಾ ಇದ್ದೀನಿ ಅಂತ ಬೇಷರಂ. ಏನಪ್ಪ ಬೇಷರಂ ಅಂದ್ರೆ ನಾಚಿಕೆ ಇಲ್ಲದೇ ಫೇಸ್ಬುಕ್ ಅಲ್ಲಿ, ಟ್ವಿಟರ್ ಅಲ್ಲಿ ಹಾಕೊಂಡು ಅವನು LED ಟಿವಿ ಕೊಡ್ತಾ ಇರೋದನ್ನ ಏನು ವಿಡಿಯೋ ಹಾಕ್ತಾನೆ. ಇನ್ನೊಬ್ಬ 7 ಸಲ ಮಿನಿಸ್ಟರ್ ಎಮ್ಎಲ್ಎ ಆಗಿ ಅವನು ಗೃಹ ಮಂತ್ರಿ ಆಗಿದ್ದ. ಅವನ ಯೋಗ್ಯತೆ ಏನು ಅಂದ್ರೆ ಕುಕ್ಕರ್ ಹಂಚೋದು. ಗೃಹ ಸಚಿವ ಗೃಹೋಪಯೋಗಿ ಕೆಲಸಗಳನ್ನ ಹಂಚೋ ಕೆಲಸ ಮಾಡ್ತಾ ಇದ್ದಾರೆ. ಏನು ನಾಚಿಕೆ, ಮಾನ ಮರ್ಯಾದೆ ಇದೆಯಾ ಇಂತ ಅವರಿಗೆ? ಹಾಗಾಗಿ ಇವತ್ತು ಅದನ್ನ ಆದ್ರೆ ನೋಡಿ. ಪವಿತ್ರ ರಾಜು, ನ್ಯೂಸ್ ಡೆಸ್ಕ್, ನಮ್ಮ ಟಿವಿ, ಮೈಸೂರು. ವೀಕ್ಷಕರೇ, ನಾವೊಂದು ವರದಿಯನ್ನ ನೋಡ್ಕೊಂಡು ಬಂದ್ವಿ. ಈ ವರದಿಯಲ್ಲಿ ಸಾಕಷ್ಟು ವಿಚಾರಗಳನ್ನ ನಾವು ಗಮನಿಸ್ತೀವಿ. ಅಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ರಾಜಕಾರಣಿಗಳು ಯಾವ ರೀತಿ ಮತದಾರರನ್ನ ಒಂದು ಆಮಿಷಗಳನ್ನ ಒಡ್ಡೋದ್ರ ಮೂಲಕ ಓಲೈಕೆ ಮಾಡ್ತಾ ಇದ್ದಾರೆ ಅಂತ. ಸರ್, ರವಿಚಂದ್ರ ಗೌಡ್ರೆ ಮಾತಾಡ್ತಾ ಇದ್ವಿ. ಸದ್ಯ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೇಕಾದ್ರೂ ಕೂಡ ಅಂದ್ರೆ ಗೆಲುವು ಸಾಧಿಸಬೇಕಾದ್ರೆ ಕನಿಷ್ಠ 5ರಿಂದ 10 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಈ ರೀತಿ ಹಣವನ್ನ ಖರ್ಚು ಮಾಡಿ ಗೆದ್ದಂತ ಅಭ್ಯರ್ಥಿಯಿಂದ ಒಂದು ಅಭಿವೃದ್ಧಿಯನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನಾ ಅಂತ? ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಈಗಾಗಲೇ ಹೇಳಿದೆ ನಾನು, ಯಾವ ರೀತಿ ಗ್ರಾಮ ಪಂಚಾಯತಿ ಸದಸ್ಯರು ಹಣ ಇಲ್ಲದೇ ಗೆದ್ದು ಬಂದರೆ ಅವ್ರು ಕೆಲಸ ಮಾಡೋಕ್ಕೆ ಸಾಧ್ಯ ಇದೆ. ಯಾಕೆ ಯಾವ ಮನುಷ್ಯ ಹಣನ ಹಾಕಿ
ಎಲ್ಲಿ ನಾವು ತಂದು ಬಂಡವಾಳ ಹಾಕ್ಬಿಟ್ಟು ಕೆಲಸ ಮಾಡಿ ಗೆದ್ದು ಬಂದರೆ ಅವನು ಮುಂದೆ ಜನಗಳಿಗೆ ಯಾವುದೇ ರೀತಿ ಅವರು ಅಭಿವೃದ್ಧಿ ಕೆಲಸನೂ ಮಾಡೋಕ್ಕಲ್ಲ. ಯಾಕೆಂದ್ರೆ ತಾನು ಹಾಕಿರೋ ಬಂಡವಾಳ ತಗೊಳ್ಳೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾನೆ ಹೊತ್ತು ಅಭಿವೃದ್ಧಿ ಮಾಡೋ ಪ್ರಶ್ನೆ ಇಲ್ಲ. ಈಗ ಆಲ್ರೆಡಿ ನಾವು ನೋಡ್ತಾ ಇದ್ದೀವಿ BJP ಸರ್ಕಾರದಲ್ಲಿ ಯಾವುದೇ ಒಂದು ರೋಡ್ ಸರಿ ಇಲ್ಲ. ಈಗ ಏನು ಮಾಡಿದ್ರೆ ಚುನಾವಣೆ ಸಂದರ್ಭದಲ್ಲಿ 4 ವರ್ಷದಿಂದ ನಾವು ಕಲ್ಲು ಮುಳ್ಳು ಇರೋಂಥ ರೋಡ್ಗಳು ಓಡಾಡಿದ್ದೀವಿ. ಆದರೆ ಈಗ ಕೊನೆ ಇನ್ನು 3 ತಿಂಗಳು ಚುನಾವಣೆ ಏನು ಬೇಕಾದ್ರೆ ಎಲ್ಲ ಕಡೆ ಟಾರ್ ಆಗ್ತಾ ಇದೆ. ಯಾಕೆ ಈ 4 ವರ್ಷ ಹಾಕಲಿಲ್ಲ? ಇದು ಒಂದು ರೀತಿ ಆಮಿಷ ಅಂತ. ಓಕೆ, ಏನೇ ಕೊಟ್ಟರು ಕೂಡ ಅದು ಮತದಾನವನ್ನ ಅಂದ್ರೆ ಮತದಾರರ ಮನ ಓಲೈಕೆ ಮಾಡೋದಕ್ಕೆ ಮಾತ್ರ ಕೊಡ್ತಾ ಇದ್ದಾರೆ ಅಂತ ಅರ್ಥ ಆಗಿದೆ. ಅಲ್ಲ, ಈ ಸಂದರ್ಭದಲ್ಲಿ ಚುನಾವಣೆ ಹೊಸ್ತಿಲಲ್ಲಿ ನಿಮ್ಗೆ ಅಧಿಕಾರ ಇತ್ತು, ಬಿಜೆಪಿಗೆ ಅಧಿಕಾರ ಇತ್ತು, ನೀವು 4 ವರ್ಷದಲ್ಲೇ ಒಳ್ಳೆ ರೋಡ್ಗಳು ಮಾಡ್ಬೋದಾಗಿತ್ತು, ಜನಗಳಿಗೆ ಫೆಸಿಲಿಟೀಸ್ ಕೊಡ್ಬೋದು, ನಿಮ್ನ ಯಾರು ತಡೆಯಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಚುನಾವಣೆ ಇನ್ನು 2 ತಿಂಗಳು 3 ತಿಂಗಳು ಅಂತ ಇರೋಂಥ ಸಂದರ್ಭದಲ್ಲಿ ನೀವು ಈ ರೀತಿ ರೋಡ್ ಕೆಲಸನ ಯಾಕೆ ಮಾಡಲಿಲ್ಲ? ಆಗ ಎಷ್ಟು ಜನ 4 ವರ್ಷದಿಂದ ಕಷ್ಟಪಟ್ಟಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನೀವು ಚುನಾವಣೆ ಲಾಭಕ್ಕೋಸ್ಕರ ಮಾಡ್ತಾ ಇದ್ರೆ ಅದು ಖಂಡಿತ ತಪ್ಪು ಅಂತ ಸಾಮಾನ್ಯವಾಗಿ ನೋಡ್ತಾ ಇದ್ವಿ. ಮೈಸೂರು ಪೂರ್ತಿ ಯಾವುದೇ ಮೂಲೆ ಯಾವುದೇ ಮೈನ್ ರೋಡ್ ಅಲ್ಲೂ ಕೂಡ ಎಲ್ಲ ಅಗದು ಸಾಮಾನ್ಯ ಸಾರ್ವಜನಿಕರು ಓಡಾಟಕ್ಕೆ ಆಗೋ ರೀತಿ ಕೆಲಸಗಳಿಗೆ ಫಾಸ್ಟ್ ಆಗಿ ನಡೀತಾ ಇದೆ. ಒಂದು ಸುಮಾರು 25-30 ವರ್ಷದಿಂದ ಯಾವ ರಾಜಕೀಯ ಪಕ್ಷದಲ್ಲೂ ಇಷ್ಟೊಂದು ಕೆಟ್ಟ ರಸ್ತೆನ ನಾನು ನೋಡಿರ್ಲಿಲ್ಲ. ಅದರಲ್ಲೂ ನಾವು ಕೆಲವು ಭಾಗ ಹೇಳೋಣ, ವಿಲೇಜ್ಗಳ ಕಡೆ ರೋಡ್ ಇರಲ್ಲ. ಆದ್ರೆ ಮೈಸೂರಿನಲ್ಲಿ ಅರ್ಗಿಲ್ಲ, ಬೆಂಗಳೂರಿನಲ್ಲಿ ಇಲ್ಲ. ಬೆಂಗಳೂರು ಮೈಸೂರಿನಲ್ಲಿ ಎಲ್ಲಿ ರಸ್ತೆಗಳಿಲ್ಲದರೂ ಮೈಸೂರು ಬೆಂಗಳೂರು ರಸ್ತೆ. ಆದ್ರೆ ಇವತ್ತು ನಾವು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಕೂಡ ನಿಮ್ಮ ಮಾಧ್ಯಮಗಳ ತೋರಿಸ್ತಾ ಇದ್ರೆ ಪ್ರತಿದಿನ ಹಳ್ಳದಿಂದ ಎಷ್ಟೋ ಜನ ಸತ್ರು, ಮೈಸೂರಿನಲ್ಲೂ ಎಷ್ಟೋ ತರ ತೊಂದರೆ ಆಯ್ತು. ಈ ರೀತಿ ತೊಂದರೆ ನೋಡಿದಾಗ ನಾನು ಮೈಸೂರಿನಲ್ಲಿ ಈ ಲೆವೆಲ್ ನೋಡಿ, ಇನ್ನು ಮೈಸೂರು ಬ್ಯಾಂಗ್ಳೂರ್ನಲ್ಲಿ ಈ ಲೆವೆಲ್ ಅಲ್ಲಿ ಇದ್ರೆ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ರೋಡ್ ಇದೆಯಾ ಅನ್ನೋ ಪ್ರಶ್ನೆ ನಾನು ಮಾತಬೇಕಾಗಿತ್ತು. ಬಾಸ ಪ್ರವೀಣ್ ಅವರೇ, ಇವತ್ತು ನಿಮ್ಮ ಅಂದ್ರೆ ರಾಜ್ಯಾಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಅವರು ಮೈಸೂರಿಗೆ ಆಗಮಿಸಿದ್ರು. ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ರಾಜಕಾರಣಿಗಳು ಯಾವುದೇ ಕುಕ್ಕರ್ ಆಗಿರ್ಬೋದು, ಲಿಕ್ಕರ್ ಆಗಿರ್ಬೋದು, ಏನೇ ಕೊಟ್ಟರು ಕೂಡ ಅಂತ ವಿಡಿಯೋ ಮಾಡಿದ್ರೆ ಒಂದು 5,000 ರೂಪಾಯಿನೋ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ. ಈ ಒಂದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದಕ್ಕೆ ನಿಮ್ಮ ಪಕ್ಷದಿಂದ ಸಾಧ್ಯನಾ? ನಮ್ಮ ಪಕ್ಷದಿಂದಲೇ ಸಾಧ್ಯ. ಈ ಪರಮ ಭ್ರಷ್ಟ JCB ಪಕ್ಷಗಳಲ್ಲಿ ಬರೀ ಆಮಿಷ ಓಡಿಸೋದು, ಹಣ, ಎಂಡ, ಕುಕ್ಕರ್, ಲಿಕ್ಕರ್ ಹಂಚುವಂಥದ್ದು ನಮ್ಮ ರಾಜ್ಯಾಧ್ಯಕ್ಷ ಏನ್ ಹೇಳಿದರೆ ಅದು ನೀವು ಕೇಳ್ತಾ ಇರ್ಬೋದು. ಹಿಂದೆ 10%, 20%, ಇವಾಗ 40% ಎಲ್ಲ ನಡೀತಾ ಇದೆ. ಇಡೀ ಸಾರ್ವಜನಿಕರಿಗೆ ಎಲ್ರಿಗೂ ಗೊತ್ತಿದೆ. ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಂದ ಮೇಲೆ ಇಡೀ ಕರ್ನಾಟಕದಲ್ಲಿ 20% ರಿಂದ 40% ಸರ್ಕಾರಿ ಕಚೇರಿಯ ವ್ಯವಸ್ಥೆ ಬದಲಾವಣೆಯಾಗಿ ಸಾರ್ವಜನಿಕರ ಸೇವೆ ಮಾಡೋ ನಿಟ್ಟಿನಲ್ಲಿ KRS ಪಕ್ಷದ ದಾಪುಗಾಲು ಹೆಜ್ಜೆ ಇಟ್ಟಿದೆ. ಈ ಭ್ರಷ್ಟ JCB ಪಕ್ಷಗಳ ಯೋಗ್ಯತೆ ಏನು ಅಂತ ಜನರಿಗೆ ಗೊತ್ತಾಗಿದೆ. ಅಂದ್ರೆ 3 ಪಕ್ಷಗಳನ್ನು ಕೂಡ ನೀವು ಭ್ರಷ್ಟ ಸರ್ಕಾರಗಳು, ಭ್ರಷ್ಟ ಪಕ್ಷಗಳು ಅಂತ ಹೇಳ್ತಾ ಇದ್ದೀರಾ? ಹೌದು, ಕರ್ನಾಟಕದಲ್ಲಿ BJP ಒಬ್ಬರೇ ಶಾಸಕರು ಇಲ್ಲ, JDS ನವರು ಇದ್ದಾರೆ, ಕಾಂಗ್ರೆಸ್ ನವರು ಇದ್ದಾರೆ. ನೀವು ತಗೊಳ್ಳಿ, ಯಾವ್ದಾದ್ರು ಕ್ಷೇತ್ರದಲ್ಲಿ, ಯಾವ ಕ್ಷೇತ್ರದಲ್ಲಿ ತಗೊಳ್ಳಿ. ಈ ಉದಾಹರಣೆಗೆ ಮೈಸೂರಲ್ಲೇ ತಗೊಳ್ಳಿ, ಯಾವ ಕ್ಷೇತ್ರದಲ್ಲಿ ರಸ್ತೆ ಅಭಿವೃದ್ಧಿ ಆಗಿದೆ? ಬರೀ BJP ಶಾಸಕರು ಇದಾರಾ? ಈಗ ಮಾಡ್ತಾ ಇದಾರಲ್ಲ BJP ಸರ್ಕಾರ. ನಾನು ಹೇಳ್ತಾ ಇರೋದು ಆ ಕ್ಷೇತ್ರದ MLA ಬರೀ BJP ಅವನ ಅಲ್ಲ, ಕಾಂಗ್ರೆಸ್ ನವರು ಇದಾರೆ, JDS ನವರು ಇದಾರೆ. ಯಾರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಹೇಳಿ? ಈಗ ಇವರಿಗೆ ಮಾಹಿತಿ ಕೊರತೆ ಅಂತ ಹೇಳಿಸುತ್ತೆ. JDS ಶಾಸಕರಲ್ಲಿ, ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಅನುದಾನ ಬಿಡುಗಡೆ ಮಾಡ್ಬೇಕಾಗಿರೋದು ಯಾರು? ಬಿಜೆಪಿ ಸರ್ಕಾರ. ಕಾಂಗ್ರೆಸ್ನವರಿಗೆ ಅನುದಾನ ಬಿಡುಗಡೆ ಮಾಡಕ್ಕಾಗುತ್ತಾ? JDS ಸರ್ಕಾರ. JDSಗೆ ಅನುದಾನ ಕೊಟ್ರೆ ರಸ್ತೆ ಶಾಸಕರು ಮಾಡ್ತಾರೆ. ಈಗ ಅವ್ರೇನ್ ಹೇಳ್ತಾ ಇರೋದಂತಂದ್ರೆ ಕಾಂಗ್ರೆಸ್ ಅವರು ಎಲ್ಲಾ ಪಕ್ಷದವರು ಕೂಡ, ಕಾಂಗ್ರೆಸ್ ಅವರು ಶಾಸಕರಿದ್ದಾರೆ, JDS ಅವರು ಶಾಸಕರಿದ್ದಾರೆ, ಅನುದಾನ ಬಿಡುಗಡೆ ಮಾಡ್ಬೇಕಾದ್ರೆ ರಾಜ್ಯ ಸರ್ಕಾರ. ರಾಜ್ಯದಲ್ಲಿ ಯಾವ ಸರ್ಕಾರ ಇದೆ? BJP ಸರ್ಕಾರ ಇದೆ. BJP ಸರ್ಕಾರ ಅನುದಾನ ಬಿಡುಗಡೆ ಮಾಡಿದ್ರೆ ಎಲ್ಲಾ ಶಾಸಕರು, ಪಕ್ಷ ಶಾಸಕರು ಕೆಲಸ ಮಾಡ್ತಾರೆ. BJP ಸರ್ಕಾರ ಅನುದಾನನೇ ಬಿಡುಗಡೆ ಮಾಡಿದ್ದಾರೆ. ಯಾವ ರೀತಿ ಇವ್ರಿಗೆ ಯಾವ ಪಕ್ಷದ ವಿರುದ್ಧ ಮಾತಾಡ್ಬೇಕು ಅನ್ನೋದೇ ಗೊತ್ತಿಲ್ಲ KRS ಪಟ್ಟಿ. ಯಾಕೆಂದ್ರೆ ಇವರು ಆಡಳಿತ ಪಕ್ಷದ ವಿರುದ್ಧ ಮಾತಾಡ್ಬೇಕು ಹೊರತು JCB ಅಂತ ನಾವು ಒಂದು ಹೆಸರಿಡ್ತೀವಿ ನಿಮಗೆ KRSಗೆ. ಏನ್ ಹೇಳ್ತೀರಾ ಸರ್? KRS ಪಾರ್ಟಿ ಅಂದ್ರೆ ಪ್ರಾಮಾಣಿಕ ಪಕ್ಷ ಅಂತ ಹೇಳ್ತಾರೆ. ಅದನ್ನ ಈ ಚುನಾವಣೆ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಈಗ ನೋಡ್ತೀವಲ್ಲ, ಇವ್ರ ಚುನಾವಣೆ, ಇವ್ರ ಪಕ್ಷದಲ್ಲಿರೋ ಕಾರ್ಯಕರ್ತರು ದುಡ್ಡು ತಗೊಂಡಿದ್ರೆ ಸಾಕು ಅಂತ ನಾನು ಹೇಳಕ್ ಬಯಸ್ತೀನಿ. ಅಂದ್ರೆ ಏನಾದ್ರು ಪ್ರೂಫ್ ಇದೆ? ತಗೋತಾ ಇದಾರ KRS ಪಾರ್ಟಿ ಕೂಡ ಪ್ರಾಮಾಣಿಕ ಇಲ್ಲ, ಅವರು ಕೂಡ ದುಡ್ಡು ತಗೋತಾ ಇದ್ದಾರೆ. JCB ಅಂತ ಕರೆದ್ರು, ಇವ್ರಿಗೆ ಯಾವ ಪ್ರೂಫ್ ಇದೆ? ಯಾವ ಆಧಾರದ ಮೇಲೆ ಹೇಳ್ತಾರೆ JCB ಅಂತ ಹೇಳಕ್ಕೆ? JCB ಅಂತ ಏನಕ್ಕೆ ಹೇಳ್ತಾ ಇದೀವಿ ಅಂದ್ರೆ, ಯಾವುದೇ ಪಕ್ಷವೂ ಕೂಡ ತನ್ನ ಅಧಿಕಾರಾವಧಿಯಲ್ಲಿ ಎಲ್ಲೂ ಕೂಡ ಸಾರ್ವಜನಿಕರ ಮೂಲಭೂತ ಸೌಕರ್ಯನ ಒದಗಿಸ್ಕೊಟ್ಟಿಲ್ಲ. ಪ್ರೂಫ್ ಕೊಡಿ. ಒಂದು ಇಲ್ಲಿಗೆ ದಾಖಲೆ ತಗೊಂಡ್ಬಂದು ಮಾಡಿ, ನೀವು ಆಯ್ಕೆ, ನೀವು ಒಂದು ದಾಖಲೆ ತಗೊಂಡ್ಬಂದು ಇಂಥ ಪಕ್ಷರು ಈಗ ಮಾಡಿದರೆ ಮಾಡಬೇಕು. ಸುಮ್ನೆ ಬಾಯಿಗೆ ಬಂದಂಗೆ JCB 3 ಪಕ್ಷರು ನಿಮಗೆ ಸ್ವಂತ ಶಕ್ತಿ ಮೇಲೆ ಬಂದು ಅಧಿಕಾರ ನಡೆಸೋ ತಾಕತ್ತಿದ್ಯಾಗಾರೆ ನೀವು ಈ ಸರಿ ಸರ್ಕಾರ ರಚನೆ ಮಾಡಕ್ ಆಗುತ್ತಾ? ನಿಮ್ಮನ್ನ ನಂಬ್ಕೊಂಡು ಜನ ಓಟ್ ಹಾಕಕ್ ಆಗುತ್ತಾ?
ಯಾಕಾಗಲ್ಲ, ಯಾಕೆ ಹಾಕ್ಬಾರ್ದು ಅಂತ ಕಾರ್ಡ್ ಕೊಡ್ತೀರಾ? ನೀವು ಪ್ರೂವ್ ಮಾಡ್ಬೇಕಲ್ಲ. ನೀವು ತಗೊಳ್ಳಿ, ಎಷ್ಟು ಸೀಟ್ ತಗೋತೀರಿ ಪ್ರೂವ್ ಮಾಡಕ್ಕೆ ಒಂದು ಅವಕಾಶ ಕೊಡ್ಬೇಕಲ್ಲ. ತಗೊಳ್ಳಿ. ನಿಮ್ಮ ರಾಜ್ಯಾಧ್ಯಕ್ಷ ಮೊದಲು ಗೆಲ್ತಾರ ನೋಡಿ, ಆಮೇಲೆ ಬೇರೆಯವ್ರ ಬಗ್ಗೆ ಗೆಲ್ಲೋದು. ನೀವು ರಾಜ್ಯಾಧ್ಯಕ್ಷರು ಗೆಲ್ತಾರ ಅದನ್ನ ನೋಡಿ, ಆಮೇಲೆ ಮುಂದೆ ಮಾತಾಡೋಣ. ಅಂದ್ರೆ ಈಗ ಅವರು ಪ್ರಾಮಾಣಿಕತೆ, ಭ್ರಷ್ಟಾಚಾರ ನಿರ್ಮೂಲ ಇದನ್ನ ಮುಖ್ಯವಾಗಿ ಇಟ್ಕೊಂಡು ಹೋರಾಡ್ತಾ ಇಲ್ಲ. ನೀವು ಮಾಡಿ ತೋರಿಸ್ಬೇಕು. ಅದು ಇನ್ನೊಂದು ಪಕ್ಷದ ಬಗ್ಗೆ ಮಾತಾಡ್ಬೇಕಾದ್ರೆ ಪ್ರೂಫ್ ಇರ್ಬೇಕು. ಅಲ್ಲ, ಈಗ ಅವ್ರು ಓಟ್ ಕೇಳ್ಬೇಕು ಅಂತಂದ್ರೆ ಬೇರೆ ಪಕ್ಷದ ರಾಜಕಾರಣಿಗಳ ಈಗ ನಾನು ಹೇಳಿದೆ, ಆಡಳಿತ ಪಕ್ಷದ ವಿರುದ್ಧ ಮಾತಾಡ. ಈಗ ನೀವು ಕಾಂಗ್ರೆಸ್ ತಪ್ಪು ಮಾಡಿದ್ರೆ, ಇಲ್ಲ JDS ಇಂತ ತಪ್ಪು ಮಾಡಿದೆ ಅಂತ ಹೇಳ್ಬೇಕು. ನೀವು ಒಟ್ಟಾರೆಗೆ 3 ಪಕ್ಷನು, ನನ್ನ ಪಕ್ಷ ಒಳ್ಳೆ ಪಕ್ಷ, ರೈತರಿಗೆ ಏನು ಲಾಸ್ಟ್ ಟೈಮ್ ಹೇಳಿದ್ರು ಅದೇ ರೀತಿ 15,000 ಕೋಟಿನ ವಜಾ ಮಾಡಿಕೊಟ್ಟಿದೆ. ಕುಮಾರಸ್ವಾಮಿಯವರು ಕಳೆದ ಬಾರಿ 18 ತಿಂಗಳು ಏನ್ ಕೆಲಸ ಮಾಡಿದ್ದಾರಂತೆ ಈ ರಾಜ್ಯದಲ್ಲೆಲ್ಲ ಈ ದೇಶ ಜನಕ್ಕೆ ಗೊತ್ತು. ಅದು ನಾನು ನಿಮ್ಮ ಪಕ್ಷವನ್ನ ಸಮರ್ಥನೆ ಸಮರ್ಥನೆ ಮಾಡ್ಕೊಳ್ಳೋದಲ್ಲ, ಅವ್ರು ಏನ್ ಕೆಲಸ ಮಾಡಿದ್ದಾರೆ. ಇವತ್ತು ನೀವು ಉತ್ತರ ಕರ್ನಾಟಕದಲ್ಲಿ ನೋಡ್ತಾ ಇರ್ಬೋದು, ನಮ್ಮನ್ನು ಕೇವಲ 4 ಜಿಲ್ಲೆಗೆ ಮೀಸಲು ಅಂತ ಹೇಳ್ತಾರೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಪಂಚರತ್ನ ಕಾರ್ಯಕ್ರಮ ಯಾವ ರೀತಿ ಯಶಸ್ವಿಯಾಗಿ ನಡೀತಾ ಇದೆ. ನಾವು ದುಡ್ಡು ಕೊಟ್ಕೊಂಡು ಕರ್ಕೊಂಡು ಬಂದಿದ್ದೀವ, ಜನ ಸ್ವತಃ ಬಂದು ಯಾವ ರೀತಿ ಸೇರ್ತಾ ಇದ್ದಾರೆ. ಇದನ್ನು ನೋಡಿದಾಗ್ಲೂ ಕೂಡ ನೀವು ಕಾಂಗ್ರೆಸ್ ಮತ್ತು ಬಿಜೆಪಿ ಜೊತೆಗೆ ನಮ್ಮನ್ನು ಹೋಲಿಕೆ ಮಾಡಿದ್ರೆ, ನಾನು ಒಬ್ಬ ವಕ್ತಾರನಾಗಿ ನಾನು ಯಾವ ರೀತಿ ಕೇಳಕ್ಕಾಗುತ್ತೆ? ಅಲ್ಲ, ಈಗ ವಕ್ತಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಪ್ರಬುದ್ಧ ಮತದಾರರಾಗಿ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಈಗ ಕಾಂಗ್ರೆಸ್ ಪಕ್ಷ ಕೂಡ ಅದೇ ರೀತಿ ಭರವಸೆಗಳನ್ನ ಕೊಡ್ತಾ ಇದೆ, ಇನ್ನು JDS ಕೂಡ ಈಗ ಪಂಚರತ್ನ ಯಾತ್ರೆಯಲ್ಲಿ ಭರವಸೆಗಳನ್ನ ಕೊಡ್ತಾ ಇದೆ. ಭರವಸೆ ಪ್ರಣಾಳಿಕೆಯಲ್ಲಿ ಅಂದ್ರೆ ಇವರು 1 ನಿಮಿಷ, ಈಗ KRS ಪಾರ್ಟಿ ಚುನಾವಣೆಗೆ ಏನು ಪ್ರಣಾಳಿಕೆನೇ ಸಿದ್ಧ ಮಾಡ್ಕೊಳಲ್ವಾ? ಪ್ರಣಾಳಿಕೆ ಮಾಡ್ಕೋಬೇಕಾದ್ರು ಕಾನೂನುಬದ್ಧ. ಅದು ಪ್ರಣಾಳಿಕೆ ಮಾಡ್ಬೇಕು. ನೀವು ಪ್ರಣಾಳಿಕೆ ಮಾಡಿ ಜನಕ್ಕೆ ಒಂದು ಆಶ್ವಾಸನೆ ಕೊಡ್ಬೇಕು. ನೀವು ನಾವ್ ಏನ್ ಕೊಡ್ತೀವಿ, ನಿಮ್ಮನ್ನ ಏನ್ ನಂಬ್ಕೊಂಡು ಓಟ್ ಕೊಡ್ತಾರೆ? ಈಗ ಕುಮಾರಸ್ವಾಮಿ ಅವರು 15,000 ಇದು ರೈತರು ಸಾಲ ಮನ್ನಾ ಮಾಡ್ತೀನಿ ಮಾಡಿದ್ರು ಅಲ್ವಾ? 1 ಬಾರಿ ಅಲ್ಲ 2 ಬಾರಿ ಮಾಡಿದ್ದಾರೆ. ಸೊ ಇಂತ ಒಂದು ಆಗ ರೈತರುಗಳಿಗೆ ಯಾಕೆ ಉತ್ತರ ಕರ್ನಾಟಕದಲ್ಲಿ ಜನ ಸೇರ್ತಾ ಇದ್ದಾರೆ? ಕಾರಣ ಇವತ್ತು ರೈತರಿಗೆ 15,000 ಕೋಟಿ ಸಾಲ ವಜಾ ಮಾಡೋದ್ರಲ್ಲಿ ಸುಮಾರು 60-70% ಜನ ಫಾರ್ಮರ್ಸ್ಗಳಿಗೆ ಅವ್ರಿಗೆ ಹೆಲ್ಪ್ ಆಗಿದೆ. ಆ ಕಾರಣದಿಂದ ಇವತ್ತು ಪಂಚರತ್ನ ಕಾರ್ಯಕ್ರಮಕ್ಕೆ ಅಷ್ಟೊಂದು ಯಶಸ್ವಿಯಾಗಿ ನಡೀತಾ ಇದೆ ಹೊರತು ಯಾವ ರೈತರಿಗೆ ಕಾಂಗ್ರೆಸ್ ಬಂತು ಏನು ಲಾಭ ಆಗ್ಲಿಲ್ಲ, ಬಿಜೆಪಿ ಬಂತು ಏನು ಲಾಭ ಆಗಲಿಲ್ಲ. ಒಂದು JDS ಪಕ್ಷ, ಒಂದು ಪ್ರಾದೇಶಿಕ ಪಕ್ಷ, ಕನ್ನಡದ ಧ್ವನಿಯಾಗಿ ಕರ್ನಾಟಕದ ಜನತೆಗೆ ಒಂದು ಕುಮಾರಸ್ವಾಮಿಯವರನ್ನು ನಂಬಿಕೆ ಇದೆ. ಆ ಕಾರಣದಿಂದ ಖಂಡಿತವಾಗಿಯೂ ನಾವು ಇದು ಭರವಸೆ ಅಂತಂದ್ರೆ ಪ್ರಣಾಳಿಕೆ ಮಾಡೋದೇ ತಪ್ಪು ಅಂತ ಹೇಳಲ್ಲ. ಪ್ರಣಾಳಿಕೆ ಬೇಕಲೇಬೇಕು. ಪ್ರಣಾಳಿಕೆ ಇಲ್ಲದೆ ನೀವೇನು ಮಾಡಕ್ಕಾಗಲ್ಲ. ಅದು ಸುಳ್ಳು ಭರವಸೆಗಳು. ಭರವಸೆನೇ ಬೇರೆ, ಪ್ರಣಾಳಿಕೆನೇ ಬೇರೆ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಒಂಥರ ಜನಗಳಿಗೆ ಭರವಸೆ ಕೊಟ್ಟಂಗಲ್ಲ. ಪ್ರಣಾಳಿಕೆ ನೀವು ಮಾಡ್ಲೇಬೇಕು. ನೀವು ಮಾಡ್ಲಿಲ್ಲ ಅಂದ್ರೆ ಯಾಕೆ ಓಟ್ ಹಾಕ್ತಾರೆ? ಹೆಂಗ್ ಓಟ್ ಹಾಕ್ ನಿಮ್ಗೆ ಏನಕ್ಕೆ ಅಂತ ನೀವೇನ್ ಮಾಡ್ತೀರಿ ಅಂತ ನಾವು ಓಟ್ ಕೊಡೋಣ. ನೀವು ಹಂಗಾರೆ ಇವತ್ತು ಪ್ರಣಾಳಿಕೆ ಆಗದೆ ಬಂದ್ರೆ ನಾಳೆ ನಿಮ್ಮ ನಾವು ಏನು ಕ್ವಶನ್ ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ನಾವು ಈಗ ನಾವೇನು ಪ್ರಣಾಳಿಕೆ ಈ ಕೆಲಸ ಈಗ ವೃದ್ಧಾಪ್ಯ ವೇತನ 5,000 ಕೇರಿಸ್ತೀವಿ, ವಿಧವಾ ವೇತನ 2,500 ಕೇರಿಸ್ತೀವಿ. ಇಂಥ ಒಂದನ್ನ ನಾವು ಮಾಡದಿದ್ದಾಗ ನೀವು ನೆಕ್ಸ್ಟ್ ನಮ್ಗೆ ಕ್ವಶನ್ ಮಾಡಬಹುದಲ್ವಾ, ಯಾಕೆ ಮಾಡ್ಲಿಲ್ಲ ಅಂತ. ನಾವು ಪ್ರಣಾಳಿಕೆಯಲ್ಲಿ ಅದನ್ನ ನೀವು ತಿಳಿಸ್ಲಿಲ್ಲ ಅಂದ್ರೆ ಸುಲಭವಾಗಿ ನಾವು ಏನ್ JCB ಅಂದ್ರೆ JCBಗಿಂತ ದೊಡ್ಡ ಹಗರಣ ಮಾಡಕ್ಕೆ ಅವಕಾಶ ಆಗುತ್ತೆ. ಪ್ರವೀಣ್ ಅವರೇ, ಈಗ ನೀವು ಕೂಡ ನಾನು ಮೊದಲು ಹೇಳಿದಂತೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ KRS ಪಾರ್ಟಿಯಿಂದ ಸಂಭಾವ್ಯ ಅಭ್ಯರ್ಥಿ ಆಗಿದ್ರೆ ಯಾವ ಮಾನದಂಡದಲ್ಲಿ ನಿಮ್ಗೆ ಓಟ್ ಹಾಕ್ಬೇಕು ಜನಗಳು ಏನಂತ ಹೇಳ್ತಾ ಇದ್ರಿ? ಯಾವ ರೀತಿ ಮಾತುಗಳನ್ನ ಕೇಳ್ತಾ ಇದ್ರಿ ನೀವು? ನಮ್ಮ KRS ಪಕ್ಷದ ಅಧಿಕೃತ ಪೇಜ್ ಕೊಟ್ಟಿದ್ದಾರೆ, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ KRS ಪಕ್ಷ ಅಂತ. ನೀವು ಅಧಿಕೃತ ಪೇಜ್ ಅನ್ನ ನೀವು ಓಪನ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಇಡೀ ಮೈಸೂರು ತಾಲೂಕಿನ ಚಾಮುಂಡೇಶ್ವರಿ ಕ್ಷೇತ್ರದ ನಾನಾ ಕೆರೆಗಳು UGD ಲೈನ್ ಇಂದ ಸೇರ್ಕೊಂಡು ಜಲಚರಗಳು ಸಾಯ್ತಾ ಇದಾವೆ. ಯಾಕೆ ಆ ಕ್ಷೇತ್ರದ MLAಗಳಿಗೆ ಹಿಂದೆ ಇದ್ರು ಮಾಜಿ ಮುಖ್ಯಮಂತ್ರಿಗಳು, ಅವ್ರು ಯಾಕೆ ನೋಡ್ತಾ ಇಲ್ಲ? ಎಷ್ಟೋ ಜಲಚರ ಪ್ರಾಣಿಗಳು ಸತ್ತಿದ್ದಾವೆ. ನಾನೇ ಲೈವ್ ಮಾಡಿ ಸಂಬಂಧಪಟ್ಟಂತ PDOಗೆ ಮತ್ತೆ EOಗೆ ತಹಸೀಲ್ದಾರ್ಗೆ ಹೇಳಿ ಸಾಕಾಗಿದೆ. ಅಂದ್ರೆ ಈಗ ಈ ರೀತಿ ಒಂದು ಅವ್ಯವಸ್ಥೆನ ಸರಿಪಡಿಸೋದಕ್ಕೆ KRS ಪಾರ್ಟಿಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇದ್ದೀರಾ? ಖಂಡಿತ KRS ಪಕ್ಷದಿಂದ ಮಾತ್ರ ಸಾಧ್ಯ. ಇವ್ರು 3 ಜನ ಪಕ್ಷಗಳು ಕರೆಕ್ಟ್ ಆಗಿ ಮಾಡಿದ್ರೆ KRS ಪಕ್ಷ ಯಾಕೆ ಬರ್ತಾ ಇತ್ತು? ಭ್ರಷ್ಟಾಚಾರ ತಾಂಡವವಾಡ್ತಿರೋದು ನೋಡಿ ಸಹಿಸಕ್ಕಾಗದೆ KRS ಪಕ್ಷ ಉದಯ ಆಗಿರೋದು. ಸಾರ್ವಜನಿಕರೇ ನಾವು ವಿಡಿಯೋಗಳನ್ನ ಮಾಡ್ತಾ ಇದೀವಿ, ಸಾರ್ವಜನಿಕರೇ ಹೇಳ್ತಾ ಇದಾರೆ ಈ ಭ್ರಷ್ಟ 3 ಪಕ್ಷಗಳನ್ನ ನಾವು ತ್ಯಜಿಸಿ ಈ ಬಾರಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷನ ಅಧಿಕಾರಕ್ಕೆ ತಂದೆ ತರ್ತೀವಿ. ಯಾಕೆಂದ್ರೆ ನೀವು ಒಬ್ಬರೇ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರೋಂಥದ್ದು. ನಿಮ್ಗೆ ಅವಕಾಶ ಕೊಟ್ಟಾಗ ನಾನು ಮಾತಾಡ್ಲಿಲ್ಲ, ನನಗೆ ಅವಕಾಶ ಕೊಟ್ಟಿದ್ರೆ ನಾನು ಅವಾಗ ಮಾತಾಡ್ತೀನಿ. ನಿಮ್ಗೆ ಅವಕಾಶ ಕೊಟ್ಟಾಗ ನೀವು ಮಾತಾಡಿ. ನೋಡಿ, ನೀವು ಹಿರಿಯರಿದ್ದೀರಿ, ನೀವು ಮಾತಾಡುವಾಗ 10 ನಿಮಿಷ ಸುಮ್ಮನಿದ್ದೆ. ನನಗೆ ಅವಕಾಶ ಇದೆ, ನಾನು ಮಾತಾಡ್ತೀನಿ, ಉತ್ತರ ಕೊಡ್ತೀನಿ. ಭ್ರಷ್ಟರು ಅಂತ KRS ಪಾರ್ಟಿ ನಮ್ಗೆ ಅವಕಾಶ ಇದೆ, ನಾನು ಮಾತಾಡ್ತೀನಿ. ಹೇಳ್ತೀನಿ. 1 ನಿಮಿಷ, ನೀವು ಹಿರಿಯರಿದ್ರಿ, ನನಗೆ ಅವಕಾಶ ಇದೆ, ನಾನು ಮಾತಾಡ್ತಾ ಇದ್ದೀನಿ. ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಲಂಚ ಇಸ್ಕೊಳ್ತಿರುವಾಗ ಯಾವನೇ ಒಬ್ಬ ಅಯೋಗ್ಯ MLA ಯಾಕಪ್ಪ ಇಸ್ಕೊತಿದೆ ಅಂತ ಯಾವನಾದ್ರೂ ಒಬ್ಬ ಸರ್ಕಾರಿ ಅಧಿಕಾರಿಗೆ ಕೇಳಿದಾರ? ಇದಕ್ಕೆ ಉತ್ತರ ಕೊಡ್ಲಿ. ಕಾಂಗ್ರೆಸ್ ಆಗ್ಲಿ ಕಾಂಗ್ರೆಸ್ ಆಗ್ಲಿ JDS ಆಗ್ಲಿ BJP ಆಗ್ಲಿ, ಯಾಕಪ್ಪ ಅವ್ನು ಕೆಲಸ ಮಾಡ್ಕೊಡ್ತಿಲ್ಲ ಅಂತ ವಿಲೇಜ್ ಅಕೌಂಟೆಂಟ್ ಫೋನ್ ಮಾಡಿ ಕೇಳಿದಾನ? ಕೇಳಿಲ್ಲ. ಯಾಕೆ?
ಗೊತ್ತು ಎಲ್ರಿಗೂ. ಭ್ರಷ್ಟಾಚಾರ ನಡೀತಿ ಎಲ್ಲಾ ಕಡೆ ಸ್ಟಾಪ್ ಮಾಡ್ತೀರಾ ಭ್ರಷ್ಟಾಚಾರನ? ನಾವು ಸ್ಟಾಪ್ ಹಾಲಿ ಮಾಡ್ತಾ ಇದೀವಲ್ಲ ನಾವು. ನೀವು ನಮ್ಮ ಲೈವ್ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗ್ತದೆ. ನಿಮ್ಮ ಭ್ರಮೆ ಇಡೀ ಕರ್ನಾಟಕದಲ್ಲಿ ಮಾಡ್ತಾ ಇದೀವಿ. ಬರೀ ಒಂದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲ, ಬರೀ ಒಂದು ವಿಧಾನಸಭಾ ಕ್ಷೇತ್ರದಲ್ಲ, ಇಡೀ 224 ಕ್ಷೇತ್ರದ ಎಲ್ಲಾ ಕಡೆನೂ ಕೂಡ ಸರ್ಕಾರಿ ಕಚೇರಿಗಳಲ್ಲಿ ನಡೀತಾ ಇರುವ ಅವ್ಯವಹಾರವನ್ನ ನಾವು ಬಯಲಿಗೆ ಎಳೆದು ಸಾರ್ವಜನಿಕರ ಹಿತಾಸಕ್ತಿಯಿಂದ ಸಾರ್ವಜನಿಕ ಕೆಲಸವನ್ನ 24 ಗಂಟೆಯಲ್ಲಿ ಮಾಡ್ತಾ ಇದೀವಿ. ಈ ವಿಚಾರವಾಗಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯಾಧ್ಯಕ್ಷರು ಹೊರತುಪಡಿಸಿ ಬೇರೆ ಯಾರಾದ್ರೂ ಅವ್ರ ಪಕ್ಷದ ರಾಜ್ಯಾಧ್ಯಕ್ಷರು ಕೇಳ್ತಾ ಇದ್ರೆ ಉತ್ತರ ಕೊಡ್ಲಿ. ರವಿಚಂದ್ರಗೌಡ್ರೆ ಹೇಳ್ತಾ ಇದ್ದಾರೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದಕ್ಕೆ ನಮ್ಮ KRS ಪಾರ್ಟಿಯಿಂದ ಮಾತ್ರ ಸಾಧ್ಯ, ಯಾವುದೇ ಪಾರ್ಟಿಯಿಂದಲೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕಂಪ್ಲೀಟವಾಗಿ ಸಹಕಾರ ಕೊಡೋದು ನಾನು ಒಬ್ಬ. ಆದ್ರೆ ಇವ್ರಿಗೆ ಯಾವ ರೀತಿ ಅವ್ರನ್ನ ಪಕ್ಷನ ಟಾರ್ಗೆಟ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಮಾತೆತ್ತಂದ್ರೆ ನೀವು ಮೂರು ಪಕ್ಷ ಆಡಳಿತ ಪಕ್ಷ, ಸದ್ಯಕ್ಕೆ ಈಗ ಆಡಳಿತ ಮಾಡಿರೋ 3 ಪಕ್ಷಗಳಲ್ವಾ, ಕಾಂಗ್ರೆಸ್ ಆಗಿರ್ಬೋದು, ಸದ್ಯ ಬಿಜೆಪಿ ಇದೆ. ಈಗ ಆಡಳಿತ ಪಕ್ಷ ಇರುವಂತ ಪಕ್ಷನ ನೀವು ಟಾರ್ಗೆಟ್ ಮಾಡ್ಬೇಕು ಮೊದಲನೇದಾಗಿ. ನೀವು ಈಗ ನಾನೇ ಆಗ್ಲಿ ಅವರೇ ಆಗ್ಲಿ ಮಾಡಬೇಕಾಗಿರೋದು ಈಗಿರೋ ಪಕ್ಷ ಕಿತ್ತಾಕೋದ್ರ ಬಗ್ಗೆ ಮಾತಾಡ್ಬೇಕು. ನೀವು ಹಿಂದಿನ ಪಕ್ಷದ ಹೋಗಿ ಈಗ ಮಾತಾಡಿದ್ರೆ, ನಮ್ಮ ಪಕ್ಷದಲ್ಲಿ ಇದ್ದಾಗ JDS ಯಾವ ಇಷ್ಟೊಂದು ಕಳಂಕವಾಗಿ ಮಾಡಿಲ್ಲ. ಇವ್ರು ಎಲ್ಲರನ್ನೂ ಸೇರ್ಕೊಂಡು ಕಳಂಕ ಆದ್ರೆ ನಾನು ಇವ್ರ ಪಕ್ಷದ ಕಾರ್ಯಕರ್ತರೇ ಭ್ರಷ್ಟರು ನಾನು ಹೇಳ್ಬೇಕು. ಅಂದ್ರೆ ಈಗ JDS ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಯಾವ್ದೇ ರೀತಿ ಭ್ರಷ್ಟಾಚಾರ ಆಗಿಲ್ವಾ? JDS ಕಾರ್ಯಕರ್ತರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, MLA ಅಭ್ಯರ್ಥಿಗಳಾಗಿರ್ಬೋದು, ಯಾವುದೇ ರೀತಿ ಮತದಾರರಿಗೆ ಒಂದು ಆಮಿಷಗಳ ಒಡ್ಡಿಲ್ವಾ? ಖಂಡಿತ ಆಗಿರ್ತದೆ, ಖಂಡಿತ ಆಗಿಲ್ಲ ಅಂತ ಹೇಳಲ್ಲ. ಆದ್ರೆ ಇವ್ರನ್ನ ತಪ್ಪಿಸ್ಬಿಡ್ತೀನಿ ಅಂತ ಹೇಳೋದು ಒಂದು ಕೆಲವು ಜಾಗದಲ್ಲಿ ತಪ್ಪಿಸಬಹುದು. ಅದು ಇವ್ರು ಹೇಳಿದ್ರು ಯಾವ ಶಾಸಕರು ಹೋಗಿ ತಡೆದ್ರೆ, ಎಲ್ಲಾ ಶಾಸಕರು ತಡೆಯೋದು ಇವ್ರಿಗೆ ವೆಬ್ ಕ್ಯಾಮ್ರಾ ಹಾಕೊಂಡು ತೋರಿಸಿರ್ತಾರ. ಈ ಅಧಿಕಾರಿಗಳಿಗೆ ಹೋಗಿ ಬೈಯೋದು ಇವ್ರು KRS ಏನೇನೋ ತೋರಿಸ್ತಾರೆ. ಆರ ತಗೋಬರ್ತಾರೋದು 5,000 ಆರ 10,000 ಕ್ರೇನ್ ತಗೋಬರೋದು ತೋರಿಸ್ತಾರೆ. ಭ್ರಷ್ಟ ಅಧಿಕಾರಿಗಳನ್ನ ಬಯಲಿಗೆ ಎಳಿತಿರುವಂತ MLA ಪ್ರಾಮಾಣಿಕ MLA ಯಾಕೆ ತೋರಿಸಬಾರ್ದು? ಪ್ರೆಸ್ನವರು ನಮ್ಗೆ ತೋರಿಸೋದು ಬೇಡ ಸ್ವಾಮಿ. ಪ್ರೆಸ್ನವ್ರು ಅವರಿಂದಾನೇ ಇರ್ತಾರಲ್ಲ, ಅವ್ರನ್ನ ತೋರಿಸಬೇಕಾಗಿತ್ತಲ್ಲ. ಮಾಧ್ಯಮಗಳು ಕೂಡ ಎಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ ನಿಮ್ಮ ಹೋರಾಟಕ್ಕೂ ಕೂಡ ಬೆಂಬಲ ಕೊಡ್ತಾ ಇದೀವಿ. JDS ಪಾರ್ಟಿಯಿಂದ ಅಲ್ಲೂ ಒಳ್ಳೆ ಕೆಲಸಗಳು ಮಾಡಿದ್ರೆ ಖಂಡಿತ ಅದನ್ನು ತೋರಿಸ್ತೀವಿ ಸರ್. ಖಂಡಿತ ಮಾಡಿದ್ರೆ ತೋರಿಸಬಹುದು. ನೀವು ಮಾಡಿದ್ರೆ ತಾನೇ ಅವರು ಮಾಡ್ತಾನೆ ಇಲ್ಲ ಅಂತ ನೀವು ಹೇಳ್ತಾ ಸರ್. ಏನೇ ಸಮಸ್ಯೆ ಇದ್ರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ನಮಗೆ ಫೋನ್ ಮಾಡ್ತಾ ಇದ್ದಾರೆ. ಯಾವುದೇ ಸಮಸ್ಯೆ ಇದ್ರೆ JDS ಪಕ್ಷದ ಕಾರ್ಯಕರ್ತ ನಮಗೆ ಫೋನ್ ಮಾಡ್ತಾ ಇದ್ದಾರೆ. ಯಾವುದೇ ಸಮಸ್ಯೆ ಇದ್ರೆ ಬಿಜೆಪಿ ಕಾರ್ಯಕರ್ತ ನಮಗೆ ಫೋನ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾನೇ ಬೇಕಾದ್ರೆ ಉದಾಹರಣೆ ಕೊಡ್ತೀನಿ. ಎಷ್ಟು ಜನ ಫೋನ್ ಮಾಡ್ತಾರೆ ಸರ್ ದಿನಕ್ಕೆ ಅಂತ ಹೇಳೋದಕ್ಕಾಗೋದಿಲ್ಲ. ನಿಯಮಾನುಸಾರ ಉದಾಹರಣೆಗೆ ಕೂರ್ಗಳ್ಳಿ ಗ್ರಾಮ ಪಂಚಾಯತಿಲಿ ಕೂರ್ಗಳ್ಳಿಯ ಸರ್ಕಾರಿ ಶಾಲೆಯ ಅವ್ಯವಸ್ಥೆ ಇತ್ತು. ಒಬ್ಬ ಬಿಜೆಪಿ ಕಾರ್ಯಕರ್ತರು ನಂಗೆ ಫೋನ್ ಮಾಡಿ ಹೇಳಿದ್ರು, ಒಬ್ರು HM ಅಲ್ಲಿನ ಮಕ್ಕಳಿಗೆ ಯಾವುದೇ ರೀತಿಯ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ದೆ ನಿಂತ್ಕೊಂಡು ಊಟ ಕೊಡಿಸ್ತಾ ಇದ್ದಾರೆ. ಆಮೇಲೆ ಅಲ್ಲಿನ ಶಿಕ್ಷಕರಿಗೆ ಗೌರವಾನ್ವಿತವಾಗಿ ನಡ್ಕೋತಾ ಇರಲಿಲ್ಲ ವಿಚಾರವಾಗಿ ಸುಮಾರು ಅಲ್ಲಿನ ಕ್ಷೇತ್ರದ MLA ಕೂಡ ಕಂಪ್ಲೇಂಟ್ ಮಾಡಿದ್ರು. ಏನ್ ಮಾಡಿದ್ರು ಕೂಡ ಆಗಿರ್ಲಿಲ್ಲ. ನಾವು KRS ಪಕ್ಷದ ವಿಚಾರ ಇಟ್ಕೊಂಡು ನಾವು ಮೇಡಮ್ ಹತ್ರ ಮಾತಾಡಿದಾಗ ಇನ್ ಮುಂದಿನ ದಿನಗಳಲ್ಲಿ ಆತರ ನಡ್ಕೊಳ್ಳೋದಿಲ್ಲ ಅಂತ ಹೇಳಿ ಕೂತ್ಕೊಂಡು ಮಕ್ಕಳು ಊಟ ಮಾಡ್ತಾ ಇದ್ರೆ ಇದು ರುಜುವಾತಾಗಿದೆ ಲೈವ್ ಅಲ್ಲಿ. ಅಲ್ಲಿನ ಶಿಕ್ಷಕರು ಕೂಡ ಮತ್ತೆ ಅಲ್ಲಿನ ಸಾವಿರಾರು ಜನ ಮಕ್ಕಳು ಕೂಡ ಸಂತೋಷದಿಂದ ಜೀವನ ಮಾಡ್ತಾ ಇದ್ರೆ. ಒಂದು ಫೀಸ್ ಕಟ್ಟಿರ್ಲಿಲ್ಲ. ನಾನು ಹೋದ ನಂತರದಲ್ಲಿ ಅಲ್ಲಿನ SDMC ಸದಸ್ಯರೆಲ್ಲ ಸೇರ್ಕೊಂಡು 15,000 ರೂಪಾಯಿ ಫೀಸ್ ಕೂಡ ಕಟ್ಟಿದ್ರೆ. ಅದು KRS ಪಕ್ಷ ಹೋದ್ಮೇಲೆ ಆಯ್ತು. ಇಲ್ಲಿವರೆಗೂ ಇವರು ಯಾವ ಪಕ್ಷ ಮಾಡಿದೆ ಕೆಲಸ? ಕೂರ್ಗಳ್ಳಿ ಸರ್ಕಾರಿ ಶಾಲೆ ವಿಚಾರವಾಗಿ ಚಾಮುಂಡೇಶ್ವರಿ ಕ್ಷೇತ್ರದ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ. ಅಲ್ಲಿ ಸದ್ಯ ಶಾಸಕರಾದಂತ GT ದೇವೇಗೌಡ ಇದ್ದಾರೆ. ಒಬ್ಬ ಹಿರಿಯ ರಾಜಕಾರಣಿ ಕೂಡ, ಮಾಜಿ ಸಚಿವರಾಗಿದ್ದವರು ಕೂಡ. ಅವ್ರ ಕೈಲಿ ಸಮಸ್ಯೆ ಬಗೆಹರಿಸಕ್ಕಾಗಿಲ್ಲ ಅಂತ ಇವರು ಸಮಸ್ಯೆ ಬಗೆಹರಿಸಿದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಅಂದ್ರೆ ಶಾಸಕರಲ್ಲಿ ಏನ್ ಕೆಲಸ ಮಾಡ್ತಾ ಇಲ್ವಾಗ? ನೀವು ಮಾಧ್ಯಮದವ್ರಿಗೆ ಗೊತ್ತು GT ದೇವೇಗೌಡರು ಏನ್ ಕೆಲಸ ಮಾಡಿದ್ದಾರೆ. ಇವ್ರ ಹೆಸರು ಗೊತ್ತಾ? ನೇಮ್ ಗೊತ್ತಾಗ ಮಾಸಾ ಪ್ರವೀಣ್ ಅವ್ರು ಏನ್ ಚಾಮುಂಡೇಶ್ವರಿಯಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದು ನಾನ್ ಹೇಳ್ಬೇಕಲ್ಲ, ಮಾಧ್ಯಮದವ್ರಿಗೆ ಗೊತ್ತಿದೆ. ಯಾಕೆ GT ದೇವೇಗೌಡರು 5 ವರ್ಷದಿಂದ ಬಿಜೆಪಿ ಸರ್ಕಾರ ಇದ್ರು ಕೊಟ್ರು ಸಾವಿರಾರು ಕೋಟಿ ಅನುದಾನ ತಂದು ಕೆಲಸ ಮಾಡ್ತಾ ಇದ್ದಾರೆ. ನೀವು ಕೆಲಸನೇ ನಡೆದಿಲ್ಲ ಅಂದ್ರೆ ನೀವು ಲೈವ್ ಆಗಿ ಬಂದು ಪ್ರೋಗ್ರೆಸ್ ನೋಡ್ಬಿಟ್ಟು ಇನ್ನೊಂದಿನ ವೇದಿಕೆ ಕಲ್ತ್ರಿ. ಇವ್ರು ಏನ್ ಮಾಡಿದ್ರೆ, GT ದೇವೇಗೌಡರು ಏನ್ ಮಾಡಿದ್ದಾರೆ ಅದನ್ನ ಪ್ರೂವ್ ಮಾಡ್ಲಿ. ನೀವು ಪ್ರೂವ್ ಮಾಡಕ್ಕೆ ನಿಮ್ಗೆ ಅವಕಾಶ ಇದೆ. ಮಾಧ್ಯಮದವ್ರಿಗೆ ಹೋಗಿ ಎಷ್ಟು ಕೋಟಿ ಅನುದಾನ ತಂದಿದ್ದಾರೆ, ಎಷ್ಟು ಕೆರೆಗಳ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಇವ್ರು ಎಷ್ಟು ಕೆರೆಗಳ ಅಭಿವೃದ್ಧಿ ಮಾಡಿದ್ದಾರೆ. KRS ಶಾಸಕನ ಕೈಲೇ ಆಗದೆ ಇರೋ ಅಂತ ಕೆಲಸನ ಇವ್ರು ಏನ್ ಮಾಡಿದ್ದಾರೆ? ಈಗ ಹೇಳಿದ್ರಲ್ಲ ಸರ್, ಮಾಡ್ತಾ ಇದೀನಿ, ಪ್ರೂವ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. GT ದೇವೇಗೌಡರು ಸೈಲೆಂಟ್ ಆಗಿ ಅವ್ರು ಏನು ಹೇಳ್ಕೊಳ್ದೇನೆ ಎಲೆಮರೆ ಕೈ ತರ ಕೆಲಸ ಮಾಡ್ತಾ ಇದ್ದಾರೆ. ಓಕೆ ವೀಕ್ಷಕರೇ, ಸಾಕಷ್ಟು ಒಂದು ಭ್ರಷ್ಟಾಚಾರದ ವಿರುದ್ಧವಾಗಿ ಮತದಾರರಿಗೆ ಯಾವ ರೀತಿ ರಾಜಕಾರಣಿಗಳು ಆಮಿಷಗಳನ್ನ ಕೊಡ್ತಾ ಇದ್ದಾರೆ ಈ ವಿಚಾರವಾಗಿ ಮತ್ತಷ್ಟು ಚರ್ಚೆ ಮಾಡೋಣ ಸಣ್ಣದೊಂದು ವಿರಾಮದ ನಂತರ.